असतो मा सद्गमय तमसो मा ज्योतिर्गमय मृत्योर्मा अमृतं गमय। ॐ शान्ति शान्ति शान्तिः। ನಮಸ್ಕಾರ, ನಾನು ಮಂಗಳ, ರೇಖಿ ಮಾಸ್ಟರ್. ನಮ್ಮ ಸ್ವಾಸ್ಥ್ಯ ಸಿಂಚನದ ರೇಖಿ ಪ್ರಪಂಚಕ್ಕೆ ಮತ್ತೆ ತಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ರೇಖಿ ಅಂದರೆ ಏನು ಅಂತ ಕೆಲವೊಂದು ವಿಚಾರಗಳನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಇಂದು ಅದರ ಮುಂದುವರೆದ ಭಾಗ. ರೇಖಿಯ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗಾಗಿ ತಗೊಂಡು ಬಂದಿದ್ದೀನಿ. ನಮ್ಮ ಆರೋಗ್ಯ ಹದಗೆಟ್ಟಾಗ ಒಂದು ಸಾರಿ ಡಾಕ್ಟ್ರ್ ಹತ್ರ ಹೋಗಿ ಬರೋಣ, ಅವ್ರು ಮುಟ್ಟಿದ್ರೆ ಸಾಕು ಎಲ್ಲ ಹುಷಾರಾಗಿ ಬಿಡುತ್ತೆ ಅನ್ನೋರನ್ನ ನಾವು ನೋಡಿರ್ತೀವಿ. ಎಷ್ಟೋ ಸರ್ತಿ ನಾವು ಕೂಡ ಹಾಗೆ ಮಾಡಿರ್ತೀವಿ ಅಲ್ವಾ? ಯಾಕೆ ಹೀಗೆ? ಕೆಲವು ಡಾಕ್ಟ್ರು ಮುಟ್ಟಿದ್ದ ಹಾಗೆ ರೋಗ ಇಳಿಮುಖವಾಗಿಬಿಡುತ್ತೆ. ಇದನ್ನು ಡಾಕ್ಟ್ರ್ ಕೈಗುಣ ಅಂತೀವಿ. ಇದೇ ಶಕ್ತಿ, ಅವರಲ್ಲಿ ಇರುವಂತಹ ಧನಾತ್ಮಕ ಶಕ್ತಿ. ನಮ್ಮ ಆಲೋಚನೆಗಳು ಧನಾತ್ಮಕವಾಗಿದ್ದರೆ ಮಾತ್ರ ನಮ್ಮ ಎಲ್ಲ ಕಾರ್ಯನೂ ಸುಸೂತ್ರವಾಗಿ ನಡೆಯುತ್ತೆ. ಅದೇ ರೀತಿ ಇದು ಕೂಡ. ನಾವು ಡಾಕ್ಟ್ರ್ ಮುಟ್ಟಿದರೆ ಹುಷಾರಾಗುತ್ತೆ ಅನ್ನೋ ಮೈಂಡ್ಸೆಟ್ಟಿಂದ ಹೋಗಿರ್ತೀವಿ. ರೋಗಿಯ ರೋಗ ಹುಷಾರಾಗಿದೆ ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಅವರು ರೋಗಿನ ಮುಟ್ಟಿರ್ತಾರೆ. ಅಷ್ಟು ಸಾಕು ಬ್ರಹ್ಮಾಂಡಕ್ಕೆ ಕಳಿಸಿರುವಂತಹ ಇಂತಹ ಪಾಸಿಟಿವ್ ಇಂಟೆನ್ಷನ್, ಧನಾತ್ಮಕ ಚಿಂತನೆ ಎರಡೂ ಕಡೆಯಿಂದ ಬಂದಾಗ ಆ ಶಕ್ತಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಇಂತಹ ಶಕ್ತಿಯೇ ರೇಖಿ. ಈ ರೇಖಿ ಅನ್ನೋ ವಿದ್ಯೆ ಬಂದಿದ್ದು ಜಪಾನ್ ದೇಶದಿಂದ. ಆದರೆ ಈ ವಿದ್ಯೆಯ ಉಲ್ಲೇಖ ನಮ್ಮ ಸನಾತನ ಧರ್ಮದ ಅಥರ್ವ ವೇದದಲ್ಲಿ ಇತ್ತು ಅನ್ನೋದು ಮೂಲ ಸತ್ಯ. ರೇಖಿ ಈ ಎರಡೇ ಅಕ್ಷರದ ಪದದಲ್ಲಿ ಎಷ್ಟೊಂದು ಶಕ್ತಿ ಇದೆ ಗೊತ್ತಾ? ಇದೊಂದು ಜಪಾನಿ ಭಾಷೆಯಲ್ಲಿ ಇರುವಂತಹ ಶಬ್ದ. ರೇ ಅಂದರೆ ಯೂನಿವರ್ಸ್, ಬ್ರಹ್ಮಾಂಡ. ಖಿ ಅಂದರೆ ಎನರ್ಜಿ, ಶಕ್ತಿ, ಪ್ರಾಣಶಕ್ತಿ ಅಂತ ಅರ್ಥ. ಇದನ್ನು ನಾವು ಆಧ್ಯಾತ್ಮಿಕ ಅಭ್ಯಾಸ ಅನ್ನಬಹುದು. ಈ ರೇಖೆಯನ್ನು, ಅದ್ಭುತ ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಳೋದನ್ನು ಯಾರು ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ನಿರ್ಬಂಧ ಇಲ್ಲ. ಯಾವುದೇ ಜಾತಿಯವರಿರ್ಬೋದು, ಧರ್ಮದವರಿರ್ಬೋದು, ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಚಿಕ್ಕವರಿರ್ಬೋದು, ದೊಡ್ಡವರಿರ್ಬೋದು, ಎಲ್ಲ ವಿಧದಲ್ಲೂ, ವಯಸ್ಸಲ್ಲೂ ದುಡ್ಡಲ್ಲೂ, ಟೋಟಲ್ ಆಗಿ ಹೇಳಬೇಕು ಅಂದರೆ ಯಾರು ಬೇಕಾದರೂ ಈ ಒಂದು ಶಕ್ತಿಯನ್ನು ಎಚ್ಚರ ಮಾಡಿಸ್ಕೋಬೋದು. ನಾನು ಈಗಾಗಲೇ ಹೇಳಿದ ಹಾಗೆ ರೇ ಅಂದರೆ ಬ್ರಹ್ಮಾಂಡ, ಖಿ ಅಂದರೆ ಪ್ರಾಣಶಕ್ತಿ. ನಮ್ಮ ದೇಹಕ್ಕೆ ಹಾಗೂ ನಮ್ಮ ಮನಸ್ಸಿಗೆ ಬ್ರಹ್ಮಾಂಡದ ಪ್ರಾಣಶಕ್ತಿ ಜೊತೆ ಸಂಪರ್ಕ ಸಾಧಿಸೋದೇ ರೇಖಿ ವಿದ್ಯೆಯ ಮುಖ್ಯ ಉದ್ದೇಶ. ನಾವು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಾಗಿ ಇದ್ದರೆ ಜೀವನದಲ್ಲಿ ಯಶಸ್ಸು ನಮ್ಮ ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ಆದರೆ ಅದರಲ್ಲಿ ಒಂದು ಸ್ವಲ್ಪ ತಟಪಟ ಆದ್ರೂ ಎಲ್ಲ ಏರ್ಪೇರು ಆಗೋಗುತ್ತೆ. ಹಾಗೇನೂ ತಟಪಟ ಆಗದೆ ಇರಬೇಕು ಅಂದರೆ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಬ್ಯಾಲೆನ್ಸಲ್ಲಿ ಇರಬೇಕು. ರೇಖಿ ಶಕ್ತಿ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋ ಒಂದು ಅದ್ಭುತ ಪ್ರಾಣಶಕ್ತಿ. ಇದೊಂದು ಚೈತನ್ಯ ಶಕ್ತಿ. ಇದರ ಜೊತೆಗಿನ ಸಂಪರ್ಕ ನಮಗೆ ಹುಟ್ಟಿದಾಗಲೇ ಇರುತ್ತೆ. ಆದರೆ ಬೆಳೀತಾ ಬೆಳೀತಾ ಹೊರ ಪ್ರಪಂಚದ ಆಡಂಬರಗಳಿಗೆ, ಸೋಗುಗಳಿಗೆ ನಾವು ಶರಣಾಗಿ ಬಿಡ್ತೀವಿ. ನಾನು, ನನ್ನದು, ನನ್ನವರು, ನನ್ನಿಂದ, ಹೀಗೆ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ? ಈ ರೇಖಿ ವಿದ್ಯೆಯನ್ನು ಗುರುಮುಖೇನ ದೀಕ್ಷೆ ತಗೊಂಡು ಅಭ್ಯಾಸ ಮಾಡಬೇಕಾಗತ್ತೆ. ಬ್ರಹ್ಮಾಂಡದ ಪ್ರಾಣಶಕ್ತಿಯ ಸಂಪರ್ಕದ ಬಲವರ್ಧನೆಗೆ ಈ ಗುರುದೀಕ್ಷೆ ಅನ್ನೋದು ತುಂಬ ಅವಶ್ಯಕ.
ದೀಕ್ಷೆ ಪಡೆದ ವ್ಯಕ್ತಿ ತನ್ನ ಅಂಗೈಯಲ್ಲಿ ಜಾಗೃತಗೊಂಡಂತಹ ಶಕ್ತಿಯನ್ನು ಬಳಸಿ ತನ್ನ ಆರೋಗ್ಯವನ್ನು ಕಾಪಾಡ್ಕೋಬೋದು. ತನ್ನಲ್ಲಿ ಕಂಡುಬಂದಂತಹ ಅನಾರೋಗ್ಯಕ್ಕೆ ಪರಿಹಾರನ ಕೂಡ ಕಂಡ್ಕೋಬೋದು. ಜೊತೆಗೆ ಬೇರೆಯವರಿಗೆ ಕೂಡ ಈ ರೇಖಿ ಶಕ್ತಿಯನ್ನು ಕೊಟ್ಟು ಅವರನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಂತರನ್ನಾಗಿ ಮಾಡಬಹುದು. ಒಂದು ಚಾನಲ್ ಆಗಿ, ಒಂದು ಮಾಧ್ಯಮ ಆಗಿ ಈ ಒಂದು ಕಾರ್ಯನ ಮಾಡ್ಬೋದು. ಬರೀ ಇಷ್ಟೇ ಅಲ್ಲ ರೀ, ದೂರದಲ್ಲಿ, ತುಂಬಾ ದೂರದಲ್ಲಿ ಅಂದರೆ ಬೇರೆ ಊರಲ್ಲಿ, ಬೇರೆ ದೇಶದಲ್ಲಿ ಇರೋರಿಗೆ ಕೂಡ ನಾವಿದ್ದಲ್ಲಿಂದಲೇ ರೇಖಿ ಶಕ್ತಿಯನ್ನು ಜಾಗೃತಗೊಳಿಸಿ ಅವರನ್ನು ಗುಣಪಡಿಸ್ಬೋದು. ಬರೀ ಆರೋಗ್ಯ ಸುಧಾರಣೆ ಮಾತ್ರ ಅಲ್ಲ ರೀ, ರೇಖಿ ಸಾಧನೆ ಮಾಡೋ ವ್ಯಕ್ತಿಯಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳನ್ನು ನಾವು ಕಾಣ್ಬೋದು. ಆರೋಗ್ಯದ ಜೊತೆಗೆ ಮಾನಸಿಕ ಸ್ಥಿತಿ, ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ, ಉತ್ತಮ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದು, ನಿರ್ಧಾರಗಳನ್ನು ದೃಢವಾಗಿ ತಗೊಳ್ಳುವಂಥದ್ದು, ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಾಗುವಂಥದ್ದು, ಕೆಟ್ಟ ಜನರ ಸಹವಾಸ, ನೆಗೆಟಿವ್ ವಿಚಾರಗಳಿಂದ ಕೂಡ ತನ್ನಿಂದ ತಾನೇ ದೂರ ಆಗುವಂಥದ್ದು, ಆತ್ಮವಿಶ್ವಾಸ, ಧೈರ್ಯ, ಕಾರ್ಯಕ್ಷಮತೆ ಪ್ರಬಲವಾಗುವಂಥದ್ದು, ಸಮಸ್ಯೆಗಳನ್ನು ಎದುರಿಸೋ ಸಾಮರ್ಥ್ಯ, ಚಾಣಾಕ್ಷತೆಯನ್ನು ಪಡೆಯುವಂಥದ್ದು, ತಾಳ್ಮೆ ಮೈಗೂಡಿಸಿಕೊಳ್ಳುವಂಥದ್ದು, ಇದೆಲ್ಲ ಸಹಜವಾದ ರೀತಿಯಲ್ಲೇ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಆಂತರಿಕ ಅರಿವು ಮೂಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಒಳ್ಳೆಯ ಉದ್ದೇಶದಿಂದ ತೆಗೆದುಕೊಂಡ ನಿರ್ಧಾರಗಳನ್ನು ಫಲಪ್ರದ ಆಗೋ ಹಾಗೆ ನೋಡಿಕೊಳ್ಳುತ್ತೆ ರೇಖಿ. ಸಂಬಂಧಗಳ ಸುಧಾರಣೆಗೆ ರೇಖಿ ತುಂಬಾ ಸಹಾಯ ಮಾಡುತ್ತೆ. ರೇಖಿಯ ವಿದ್ಯೆ ಹಾಗೂ ಚಿಕಿತ್ಸೆ ಎರಡನ್ನೂ ನನಗೆ ಬೇಕು, ಇದರ ಅವಶ್ಯಕತೆ ನನಗಿದೆ, ನಾನೊಂದು ಮಾಧ್ಯಮವಾಗಿ ರೇಖಿಯ ಪ್ರಾಣಶಕ್ತಿಯ ಅರಿವನ್ನು ಬೇರೆಯವ್ರಿಗೆ ಕೊಡೋ ಹಾಗೂ ಏನು ಹೇಳ್ತಾರೆ ತಲುಪಿಸೋ ಮಹತ್ ಕಾರ್ಯಕ್ಕೆ ಕಾರಣ ಆಗಬೇಕು ಅನ್ನೋ ಇಚ್ಛೆ ಇರೋರಿಗೆ ಮಾತ್ರ ರೇಖಿಯ ವಿದ್ಯೆ ಹಾಗೂ ಚಿಕಿತ್ಸೆ ಸಿಗತ್ತೆ, ಫಲಕಾರಿಯಾಗತ್ತೆ ಕೂಡ. ಈ ಒಂದು ಅದ್ಭುತ ರೇಖಿ ವಿದ್ಯೆಯ ಇತಿಹಾಸ ನೋಡ್ಕೊಂಡು ಬರೋಣ ಬನ್ನಿ. ಈಗಾಗಲೇ ಹೇಳಿದ ಹಾಗೆ ಈ ರೇಖಿ ಅನ್ನೋ ವಿದ್ಯೆ ಬಂದಿದ್ದು ಜಪಾನ್ ದೇಶದಿಂದ. ಆದರೆ ಈ ವಿದ್ಯೆಯ ಉಲ್ಲೇಖ ನಮ್ಮ ಸನಾತನ ಧರ್ಮದ ಅಥರ್ವ ವೇದದಲ್ಲಿ ಇತ್ತು ಅನ್ನೋದು ಮೂಲ ಸತ್ಯ. ಸಾವಿರಾರು ವರ್ಷಗಳ ಹಿಂದೆ ಟಿಬೆಟ್ ಅಲ್ಲಿನ ಸನ್ಯಾಸಿಗಳು, ಮಾಂಕ್ಸ್ ಅಂತ ಕರೀತಾರಲ್ಲ, ಅವರು ಈ ರೇಖಿ ಥರದ ಒಂದು ವಿದ್ಯೆಯ ಸಾಧನೆ ಮಾಡ್ತಿದ್ರಂತೆ. ದೇಹದ ಭಾಗಗಳನ್ನು ತಟ್ಟಿ ಶಕ್ತಿಯನ್ನು ಉತ್ತೇಜನಗೊಳಿಸಿ ಹೀಲ್ ಮಾಡ್ತಿದ್ರಂತೆ. ಹಾಗೆ ಆಧ್ಯಾತ್ಮಿಕವಾಗಿ ಜ್ಞಾನೋದಯಗೊಂಡು ಅಪರಿಮಿತ ಶಕ್ತಿಯನ್ನು ಪಡಿತಾ ಇದ್ರಂತೆ. ಆದರೆ ಈ ಒಂದು ವಿದ್ಯೆಯನ್ನು ತುಂಬಾ ಗೌಪ್ಯವಾಗಿ ಇಡ್ತಾ ಇದ್ದ ಕಾರಣ ಅದು ಹಾಗೆಯೇ ನಶಿಸಿ ಹೋಯಿತು. ನಮ್ಮಲ್ಲೂ ಅಷ್ಟೆ, ಎಲ್ಲರಿಗೂ ಎಲ್ಲ ವಿದ್ಯೆಗಳು ಸಿಗ್ತಾ ಇರಲಿಲ್ಲ, ದಕ್ತಾ ಇರಲಿಲ್ಲ. ನೂರಾರು ಶಿಷ್ಯರಲ್ಲಿ ಒಬ್ರಿಗೋ ಇಬ್ಬರಿಗೋ ಎಲ್ಲ ವಿದ್ಯೆಯನ್ನು ಕಲಿಯುವ ಅದೃಷ್ಟ ಇರ್ತಿತ್ತು. ಹಾಗಾಗಿ ಇಷ್ಟೊಂದು ವಿದ್ಯೆಗಳ ಪೂರ್ಣ ಸತ್ಯ ತುಂಬ ಜನರಿಗೆ ತಲುಪದೆ ನಶಿಸಿ ಹೋಯಿತು. ಹೀಗೇನೆ ರೇಖಿ ವಿದ್ಯೆಯು ಕೂಡ ನಶಿಸಿ ಹೋಯಿತು ಅನಿಸುತ್ತೆ. ಮತ್ತೆ ಇಂತಹ ಅದ್ಭುತ ವಿದ್ಯೆಯನ್ನು ರೀಡಿಸ್ಕವರ್ ಮಾಡಿದವರು, ಈ ವಿದ್ಯೆಗೆ ಒಂದು ಮರುಹುಟ್ಟು ಕೊಟ್ಟೋರು ಅಂದರೆ ಜಪಾನ್ ದೇಶದ ಡಾಕ್ಟರ್ ಮಿಕಾವೊ ಉಸೋಯಿ ಅನ್ನೋರು. ಇವರ ಜೀವಿತಾವಧಿ 1865ರಿಂದ 1926ರವರೆಗೆ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದರು. ಇವರ ಒಬ್ಬ ವಿದ್ಯಾರ್ಥಿ ಒಂದು ಪ್ರಶ್ನೆಯನ್ನು ಕೇಳ್ದ. ಏನಪ್ಪ ಅಂದರೆ, ಯೇಸು ಕ್ರಿಸ್ತರು ಕೇವಲ ತಮ್ಮ ಹಸ್ತಸ್ಪರ್ಶದಿಂದ ರೋಗಿಗಳನ್ನು ಗುಣಪಡಿಸ್ತಾ ಇದ್ರಲ್ಲ, ಅದು ಹೇಗೆ ಸಾಧ್ಯ? ಆ ವಿಧಾನದ ಬಗ್ಗೆ ತಿಳಿಸಿ ಅಂತ ಕೇಳಿದಾಗ ಉಸೋಯಿ ಅವರು ಕೂಡ ಈ ವಿಚಾರವಾಗಿ ತುಂಬಾ ಸೀರಿಯಸ್ ಆಗಿ ಆಲೋಚನೆ ಮಾಡಿದ್ರು. ಅದರ ವಿಮರ್ಶೆ ಮಾಡೋಕ್ಕೆ ಬೇರೆ ಬೇರೆ ದೇಶ ಸುತ್ತಿ
ಕ್ರಿಶ್ಚಿಯನ್ ಗ್ರಂಥಗಳನ್ನೆಲ್ಲ ಅಭ್ಯಾಸ ಮಾಡಿದರು. ಆದರೆ ಎಲ್ಲೂ ಅವರಿಗೆ ಬೇಕಾದ ಮಾಹಿತಿ ಸಿಗಲೇ ಇಲ್ಲ. ಮತ್ತೆ ಭಾರತಕ್ಕೆ ಬಂದು ಸಂಸ್ಕೃತ ಕಲಿತು ಸಂಸ್ಕೃತ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಬೌದ್ಧ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಈ ಒಂದು ಅದ್ಭುತ ಶಕ್ತಿಯ ವಿವರಗಳನ್ನು ಕಲೆ ಹಾಕಿದರು. ತಾವು ಪಡೆದುಕೊಂಡಂತಹ ಜ್ಞಾನವನ್ನು ಮೈಗೂಡಿಸಿಕೊಳ್ಳೋದಕ್ಕೆ ಕುರಮಾಯಾಮ ಪರ್ವತದ ಮೇಲೆ ಹೋಗಿ ತುತ್ತ ತುದಿಯಲ್ಲಿ ಕೂತು 21 ದಿನದ ಕಠಿಣ ಧ್ಯಾನ ಅಭ್ಯಾಸ ಮಾಡಿದಾಗ ಈ ಒಂದು ರೇಖಿ ಶಕ್ತಿಯ ಪ್ರಭಾವ ಅವರಲ್ಲಿ ಸಂಚಲನಗೊಳ್ತು. ಅವರ ಅನುಭವಕ್ಕೆ ಬರೋದಕ್ಕೆ ಶುರುವಾಯಿತು. ಮುಂದೆ ಹೇಗೆ ಡಾಕ್ಟರ್ ಉಸೋಯಿ ಈ ಅದ್ಭುತ ಶಕ್ತಿಯನ್ನು ಪ್ರಯೋಗ ಮಾಡಿದರು, ಯಾರಿಗೆ ಹೇಳಿಕೊಟ್ರು, ಯಾರು ಪ್ರಪಂಚದಾದ್ಯಂತ ಇದನ್ನು ತಲುಪಿಸೋ ಕಾರ್ಯ ಮಾಡಿದರು, ಮತ್ತು ರೇಖಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಇನ್ನಷ್ಟು ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇವತ್ತಿಗೆ ಇಷ್ಟು ಸಾಕು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಧನ್ಯವಾದಗಳು.